ಅಂದಾಗ ಅವ್ರಿಗೆ ಅನ್ನಕ್ಕೆ ಹೋಗ್ತಾರೆ, ಅವ್ರ ಕೈ ಹಿಂದಕ್ಕೆ ಅಂದರೆ ಅವ್ರಿಗೆ ಎಷ್ಟು ಪವಿತ್ರವಾಗಿರ್ತಕ್ಕಂಥ ಮನಸ್ಸು. ಹಾಗೆಯೇ ಶ್ರೀಮಾತೆಯವರು ಒಂದ್ಸರಿ ಕಾಲನ್ನು ಒತ್ತುತ್ತಾ ಇರ್ತಾರೆ ರಾಮಕೃಷ್ಣನ. ಅವರು ರಾಮಕೃಷ್ಣ ಪರಮಹಂಸರು ಕೇಳ್ತಾರೆ, ನಾನು ನಿನಗೆ ಹೇಗೆ ಕಾಣ್ತೀನಿ ಅಂತ ರಾಮಕೃಷ್ಣ ಪರಮಹಂಸರು ಕೇಳ್ತಾರೆ. ದೇವಸ್ಥಾನದಲ್ಲಿ ಕಾಣ್ತಕ್ಕಂಥ ಕಾಳಿ ಸ್ವರೂಪರಾಗಿದ್ದಾರೆ ನೀವು ಅಂತ ಹೇಳ್ತಾರೆ ಪತಿ. ಅವ್ರಿಗೆ ಬಹಳ ಸಂತೋಷ ಅನ್ನೋರು ಯಾವಾಗಲೂ ತಾಯಿ ಹತ್ರ ಬೇಡ್ಕೊಳ್ತಾ ಇರ್ತಾರೆ. ನನಗೆ ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇರ್ತಾರೆ. ಅಲ್ಲಿ ಅಲ್ಲಿಂದ ಅವ್ರ ಜೀವನ ನಡೀತಾ ಇರುತ್ತೆ. ಒಂದು ಸಣ್ಣದಂಥ ರೂಮು, ಏನು ಒಂದು 20 ಹೆಜ್ಜೆ ಇದ್ರು ಕಾಣ್ತಾರಿಲ್ಲ. ರಾಮಕೃಷ್ಣ ಪರಮಹಂಸರು ತಡಿಗೆ ಕಟ್ಟಿರ್ತಾರೆ. ನಹಬತ್ಖಾನೆ ಅಂದರೆ ಡೊಳ್ಳು ಅವೆಲ್ಲ ಬಾರಿಸ್ತಾರೆ, ಎಲ್ಲ ಇಟ್ಟಿರ್ತಕ್ಕಂಥದ್ರಲ್ಲಿ ಬರೆಯೋದು ಸ್ವಲ್ಪ ಜಾಗ, ವಾದ್ಯಗಳೆಲ್ಲ ಬಾರಿಸ್ತಾರೆ ದೇವಸ್ಥಾನಗಳು ಎಲ್ಲ ಇಟ್ಟಿರ್ತಾರೆ. ಇವರ ಲಕ್ಷ್ಮಿ ಒಬ್ರು ಇರ್ತಾರೆ, ಅಣ್ಣನ ಮಗಳು, ಮತ್ತು ಶ್ರೀಮಾತವ್ರು ಇಬ್ಬರು ಆ ರೂಮಲ್ಲಿ ಇರ್ತಾರೆ. ಒಬ್ಬರು ಮನೆಗೆ ಒಬ್ಬರು ಇದ್ದಾಳೆ, ಒಬ್ಬರು ಮನೆ ಅಷ್ಟೇ ಜಾಗ. ಅದರಲ್ಲಿ ಕೂಡ ಇವರು ಶ್ರೀಮಾತೆಯವರು ರಾಮಕೃಷ್ಣ ನೋಡಬೇಕು ಅಂತ ನಿಂತು ನೋಡಿದ್ರೆ ಕಾಣಿಸ್ತಾನೆ ಇಲ್ಲ. ಜನ ಅಷ್ಟೊಂದು ತುಂಬಿಕೊಂಡಿರ್ತಾರೆ. ಕಾಲುಗಳೆಲ್ಲ ಅವರಿಗೆ ಸಂಧಿವಾತಾಗಿ ಬಹಳಷ್ಟು ನೋವನ್ನು ಅನುಭವಿಸ್ತಾ ಹೋಗ್ತಾರೆ.